ನರಿಬೋಳ ಚಾಮನೂರು ಸೇತುವೆ ಕೆಲಸ ಪ್ರಾರಂಭಿಸಲು ಆಗ್ರಹಿಸಿ ನಿರಂತರ ಧರಣಿ 4ನೇ ದಿನಕ್ಕೆ. ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಾ ನರಿಬೋಳ ಚಿತ್ತಾಪುರ ತಾಲೂಕಾ ಚಾಮನೂರು ಮಧ್ಯೆ ಇರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಇನ್ನೇನು ಸೇತುವೆ ಉದ್ಘಾಟನೆಯಾಗುತ್ತದೆ ಅಂತ ನಿರೀಕ್ಷೆ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಕಾಮಗಾರಿ ಸ್ಥಗಿತವಾಗಿ 7 ವರ್ಷಗಳಾಗುತ್ತಾ ಬಂದರೂ ನರಿಬೋಳ ಗ್ರಾಮದವರೇ ಮಾಜಿ ಶಾಸಕರಾಗಿದ್ದರು ಬಿಎಸ್ ಯಡಿಯೂರಪ್ಪ, ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ 4 ವರ್ಷವಿದ್ದರೂ ಕೆಲಸ ನಿಂತಲ್ಲೇ ನಿಂತಿತ್ತು. ಕಾಂಗ್ರೆಸ್ ಸರ್ಕಾರ ಬಂದು ಡಾಕ್ಟರ್ ಅಜಯ್ ಸಿಂಗ್, ಪ್ರಿಯಾಂಕ ಖರ್ಗೆ ಜಿಲ್ಲೆಯಲ್ಲಿ ಪ್ರಭಾವಿಗಳಾಗಿದ್ದರೂ ಲಕ್ಷ್ಯ ವಹಿಸುತ್ತಿಲ್ಲ ಎಂದು ಎರಡೂ ಗ್ರಾಮಸ್ಥರು ಸೇರಿ ಧರಣಿ ಆರಂಭಿಸಿದ್ದು ಇಂದು 3ನೇ ದಿನ ಮುಂದುವರೆದಿದೆ. ಧರಣಿ ಸ್ಥಳಕ್ಕೆ ಆಗಮಿಸಿದ್ದ ಜೇವರ್ಗಿ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಸಿರಿ ಆಗಮಿಸಿ ಮಾತನಾಡಿ, ಈ ವಿಷಯ ಜನಪರ ಇರುವುದರಿಂದ ಇಂಥ ವಿಷಯದಲ್ಲಿ ರಾಜಕೀಯ ಮಾಡದೆ ಬೆಂಬಲಿಸುತ್ತಿದ್ದೇವೆ ಎಂದು ಹೋರಾಟಕ್ಕೆ ಬೆಂಬಲಿಸಿ ಭಾಗವಹಿಸಿದ ಕಾಂಗ್ರೆಸ್, ಬಿಜೆಪಿ, ಜೆಡಿಎಸ್ ವಿವಿಧ ಸಂಘಟನೆಗಳ ಮುಖಂಡರು ಹೇಳುತ್ತಿದ್ದಾರೆ. 2 ಬಾರಿ ಧರಣಿ ಸ್ಥಳಕ್ಕೆ ಆಗಮಿಸಿ ಹೋರಾಟಗಾರರ ಮನವೊಲಿಸಿದ ಚಿತ್ತಾಪುರ ತಹಶೀಲ್ದಾರ್ ನಾಗಯ್ಯಸ್ವಾಮಿ, ಲೋಕೋಪಯೋಗಿ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಕೆಲಸ ಪ್ರಾರಂಭಿಸುವ ಭರವಸೆ ನೀಡಿ ಹೋರಾಟ ಕೈಬಿಡಲು ಮನವಿ ಮಾಡಿದಾಗ ಹೋರಾಟಗಾರರು ಗುತ್ತಿಗೆದಾರ ಬಂದು ಕೆಲಸ ಪ್ರಾರಂಭ ಮಾಡಿದಾಗಲೇ ಧರಣಿ ಕೈಬಿಡುತ್ತೇವೆ, ಅಲ್ಲಿಯವರೆಗೂ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿದಾಗ ಅಧಿಕಾರಿಗಳು ಗುತ್ತಿಗೆದಾರ ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಬರುತ್ತೇವೆ ಎಂದು ತೆರಳಿದರು. ಎಂಎಸ್ ಪಾಟೀಲ್ ನರಿಬೋಳ ಅಧ್ಯಕ್ಷರು, ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಸಿರಿ, ವಸತ್ ನರಿಬೋಳ ಜೆಡಿಎಸ್ ಮುಖಂಡ ದೇವಿನದ್ರ ಜವಳಿ, ಶರಣಗೌಡ ಪಾಟೀಲ್, ಚಾಮನೂರು ಶರಣಗೌಡ, ಪೊಲೀಸ್ ಪಾಟೀಲ್, ನರಿಬೋಳ. ಜೇವರ್ಗಿ ತಾಲೂಕಿನ ನರಬೋಳ ಮತ್ತು ಚಾಮನೂರು ಗ್ರಾಮದ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ವಿಭಾಗದಿಂದ ಈ ಒಂದು 2017ರಲ್ಲಿ ಪ್ರಾರಂಭ ಆದಂಥ ಈ ಬ್ರಿಡ್ಜ್ ಕಾಮಗಾರಿ ಇಲ್ಲಿವರೆಗೆ ಏನು ಸಂಪೂರ್ಣವಾಗಿ ಮುಗ್ದಿಲ್ಲ. ಈಗ ಸುಮಾರು ಒಂದು 58 ಕೋಟಿಯಲ್ಲಿ ನಿರ್ಮಾಣ ಆಗಬೇಕಾದಂಥ ಈ ಒಂದು ಬ್ರಿಡ್ಜ್ ಕಾಮಗಾರಿ ಈಗಾಗಲೇ 80% ಮುಗಿದಿದೆ. ಆದರೆ ಇನ್ನೂ 20% ಆಗಿಲ್ಲ. ಯಾಕಪ್ಪ ಅಂದರೆ ಇಲ್ಲಿ ಇರ್ತಕ್ಕಂಥ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಭಾಳ ಇದಾಗಿಬಿಟ್ಟದ, ಕಡಿಮೆ ಆಗಿಬಿಟ್ಟದ. ಯಾಕಂದರೆ ಈ ಬ್ರಿಡ್ಜ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಸಾಕಷ್ಟು ಹೋರಾಟಗಾರರು ಈ ಬ್ರಿಡ್ಜ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ, ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮಾಡಿದ್ದಾರೆ. ಈ ಬ್ರಿಡ್ಜ್ ಸಂಪೂರ್ಣವಾಗಿ ನಿರ್ಮಾಣ ಆಯ್ತಂದ್ರೆ ಇಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ, ರೈತಾಪಿ ವರ್ಗಗೂ ಮತ್ತು ಬಿಸ್ನೆಸ್ ಮಾಡೋರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಬಹಳಷ್ಟು ಅನುಕೂಲ ಆಗ್ತದ. ಆದ್ರೂ ಕೂಡ ಇಲ್ಲಿವರೆಗೆ ಸುಮಾರು 80% ಆದಂಥ ಕೆಲಸ ಇನ್ನು 20%ಗೆ ಸುಮಾರು 7 ವರ್ಷ ಕಾಯ್ಬೇಕಾದ ಪರಿಸ್ಥಿತಿ ಆದ್ರೂ ಕೂಡ ಇನ್ನೂ ನಿರ್ಮಾಣ ಆಗಿಲ್ಲ. ಅದರಾಗ ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯ ಕ್ಷೇತ್ರ ಕೂಡ ಹೌದು ಮತ್ತು KKDB ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಆಗಿರ್ಬೋದು, ಹಿಂದೆ ನರಬೋಳಿ ಗ್ರಾಮದಿಂದ ಮಾಜಿ ಶಾಸಕರ ಕ್ಷೇತ್ರ ಇರ್ಬೋದು, ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಬ್ರಿಡ್ಜ್ ಕಾಮಗಾರಿ ಏನು ಸಂಪೂರ್ಣವಾಗಿಲ್ಲ. ಇದು ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ. ಈಗ ಸುಮಾರು 3 ದಿನಗಳಿಂದ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಎಲ್ಲ ಆಜುಬಾಜು ಎಲ್ಲ ಗ್ರಾಮಸ್ಥರು ಇವತ್ತು ನರಬೋಳಿ ಆಗಿರ್ಬೋದು, ಚಾಮನೂರು ಆಗಿರ್ಬೋದು, ಎಲ್ಲ ಗ್ರಾಮಸ್ಥರು ಕೂಡ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾರೆ. ಇದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಸೂಚಿಸಿ ಬರ್ತಕ್ಕಂಥದ್ದು ಹಿಂದಲ್ಲಿ ಯಾವುದೇ ಹೋರಾಟ ನಿರ್ಧಾರ ಕೈಗೊಂಡ್ರು ಕೂಡ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸ ಆಗಬೇಕು. ಯಾಕಂದರೆ ಸುಮಾರು 58 ಕೋಟಿಯಲ್ಲಿ ಹೈದರಾಬಾದ್ನ KMU ಅನ್ನೋ ಒಂದು ಕಂಪ್ನಿ ಏನು ಇದು ಒಂದು ನಿರ್ಮಾಣ ಮಾಡೋದು ಗುತ್ತಿಗೆ ಪಡೆದದ. 18 ತಿಂಗಳದಾಗ ನಿರ್ಮಾಣ ಮಾಡ್ಬೇಕಂತೇಳಿ ಅಗ್ರಿಮೆಂಟ್ ಇದ್ದರೂ ಕೂಡ ಇಲ್ಲಿಯವರೆಗೂ ಕಾಮಗಾರಿ 9 ವರ್ಷ ಆದ್ರೂ ಕೂಡ ಇದು ನಿರ್ಮಾಣ ಅಂತ ಪೂರ್ತಿಯಾಗಿಲ್ಲ. ಇಲ್ಲಿ ಈಗಾಗಲೇ ಮ್ಯಾಲಿನ ಸೈಡ್ ವಾಲ್ ಆಗಿರ್ಬೋದು ಮತ್ತು ಬ್ರಿಡ್ಜ್ ಆಗಿರ್ಬೋದು ಎಲ್ಲ ಕೂಡ ರೆಡಿ ಆಗ್ಯದ. ಅದು ತಂದಿಡ್ಬೇಕು, ಇಷ್ಟೇ 3 ಕಾಲಮ್ ಆಗಬೇಕು. ಆದ್ರೂ ಕೂಡ ಈ ಒಂದು ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಏನು ನಿರ್ಲಕ್ಷ್ಯದಿಂದ ಇವತ್ತು ಈ ಬ್ರಿಡ್ಜ್ ಅರ್ಧಕ್ಕೆ ನಿಂತದ. ನಾವು ಈ ರೀತಿಯಾಗಿರೋದನ್ನ ಉಗ್ರವಾಗಿ ಖಂಡಿಸ್ತೀವಿ. ಬರ್ತಕ್ಕಂಥದ್ರಿಂದ ಅಲ್ಲಿ ಇದ್ರ ಬಗ್ಗೆ ಸಾರ್ವಜನಿಕರು ವಿವಿಧ ಸಂಘಟನೆ ಜೊತೆಗೂಡಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಸುಮಾರು 7 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಏನು ನರಿಬೋಳ ಮತ್ತು ಚಾಮನೂರು ಭೀಮಾ ನದಿಯ ಸೇತುವೆ
ಸುಮಾರು 20% ಕೆಲಸ ಆದ್ರೆ ಮುಗಿದೋಗ್ತದೆ. ಆದರೆ 7 ವರ್ಷದಿಂದ ಒಂದು ಪೆಂಡಿಂಗ್ ಬಿದ್ದಿರೋದ್ರಿಂದ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬೇಸರಗೊಂಡು ಇವತ್ತು ದಿವಸ ನರಿಬೋಳ ಮತ್ತು ಚಾಮನೂರು ಗ್ರಾಮಸ್ಥರ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಾಮೂಹಿಕವಾಗಿ ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ. ಇವತ್ತಿಗೆ 3ನೇ ದಿವಸ ಧರಣಿ ಕಾಲಿಡ್ತಾ ಇದೆ. ಇವತ್ತು 3ನೇ ದಿವಸ ಧರಣಿಗೆ ಆತ್ಮೀಯರಾಗಿರ್ತಕ್ಕಂಥ ಸೋದರ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ವಾಲ್ಮೀಕಿ ಸಮಾಜದ ಯುವ ಮುಖಂಡರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯ್ಕ್ ಮತ್ತು ಅವರ ತಂಡದವರು ಬಂದು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮುಂದೆ ಯಾವುದೇ ರೀತಿಯ ಹೋರಾಟ ಮಾಡಿದರೂ ಕೂಡ ಸಂಪೂರ್ಣ ಬೆಂಬಲ ನೀಡ್ತೀವಿ ಅಂತ ಇದ್ರೆ ಅವರಿಗೆ ನರಿಬೋಳ ಚಾಮನೂರು ಜನತೆಯ ಪರವಾಗಿ ಅಭಿನಂದನೆಗಳು ಹೇಳ್ತಾ ಮುಂದಿನ ದಿನಗಳಲ್ಲಿ ನಾವು ಇನ್ನೂ 3-4 ದಿವಸ ನೋಡ್ತೇವೆ. ಅದಕ್ಕೂ ಜಿಲ್ಲಾಡಳಿತ ಸ್ಪಂದಿಸದೇ ಇದ್ರೆ ನಾವು ಕಟ್ಟಿ ಸಂಘ ಬ್ರಿಡ್ಜ್ ಬಂದ್ ಮಾಡುವ ಮುಖಾಂತರ ಹೋರಾಟಕ್ಕೆ ಒಂದು ರೂಪ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಮುಂದಿನ ದಿನಗಳಲ್ಲಾದರೂ ಜಿಲ್ಲಾಡಳಿತ ಜಾಗೃತಗೊಳ್ಳಬೇಕು. ಇಲ್ಲಾಂದ್ರೆ ಕಟ್ಟಿ ಸಂಘ ಬ್ರಿಡ್ಜ್ ಬಂದ್ ಮಾಡಿ ನಾವೆಲ್ಲ ಸುತ್ತಮುತ್ತ ಗ್ರಾಮಸ್ಥರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಚಾಮನೂರು ನರ್ಬಳಿ ಬ್ರಿಡ್ಜ್ ಆಗ್ಲೇಬೇಕು. ಚಾಮನೂರು ನರ್ಬಳಿ ಬ್ರಿಡ್ಜ್ ಆಗ್ಲೇಬೇಕು. ಬೇಕೇ ಬೇಕು. ಬ್ರಿಡ್ಜ್ ಕಾಮಗಾರಿ ರಾಘವೇಂದ್ರ ಕುಲಕರ್ಣಿ, ಗುರುರಾಜ್ ಟಣಕಿದಾರ್, ರವಿ ಕೊಳಕೂರ್, ಭೀಮು ಕಾಕಂಡಕಿ, ನಿಂಗಣ್ಣ ಗಡ್ಡದ್, ನಾಗನಗೌಡ ಚಾಮನೂರ್, ಚಿದಾನಂದ ಬಸಣ್ಣ ತೆಳಗೇರಿ, ನಿಂಗನಗೌಡ, ಸುಭಾಷ್ ಚಂದ್ರ ಭೀಮರಾಯದೋರಿ, ಸಂಗಣ್ಣ ತೆಳಗೇರಿ, ದ್ಯಾವಪ್ಪ ತೆಳಗೇರಿ, ಭೀಮಣ್ಣ ಮಾಡ್ಗಿ ಇನ್ನಿತರರಿದ್ದರು. ಚಂದ್ರಶೇಖರ್ ಚಿತ್ತಾಪುರ್, C9 ಕನ್ನಡ.